ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆರ್ಗ್ಯಾನಿಕ್ ಹರ್ಬಲ್ ಸೋಪ್ ಮಾಡ್ತಾಯಿದ್ದೀನಿ. ಇದು ನೋಡಿ, ನೀಮ್ ಆ್ಯಂಡ್ ಅಲೋವೆರಾದ ಪ್ಯೂರ್ ಹರ್ಬಲ್ ಸೋಪ್. ಇದು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕೆಮಿಕಲ್ ಆಗಲಿ ನಾನು ಯೂಸ್ ಮಾಡ್ತಾನೇ ಇಲ್ಲ. ನಾನೇನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ, ಅದು ಮಾತ್ರನೇ ಹಾಕ್ತಾ ಇರೋದು. ನಮಗೆ ಈಗ ಈ ನೀಮ್ ಆ್ಯಂಡ್ ಅಲೋವೆರಾದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋದೆಯಾ ಎಷ್ಟು ಔಷಧೀಯ ಗುಣಗಳು ಅದರಲ್ಲಿದೆ ನೀಮ್ ಮತ್ತು ಅಲೋವೆರಾದಲ್ಲಿ. ಇವಾಗ ಈ ಸೀಸನಿಗೆ, ಈ ಸಮ್ಮರ್ ಸೀಸನಿಗೆ ಈ ಡಸ್ಟ್ ಅಲರ್ಜಿ, ಮೈಯಲ್ಲೆಲ್ಲ ತುರಿಕೆಗಳು, ಈ ಗುಳ್ಳೆಗಳು ಏನೆಲ್ಲ ಇದೆ ನಮ್ಮದು ಸ್ಕಿನ್ನಿದು ಪ್ರಾಬ್ಲಮ್ಗಳು, ಮತ್ತು ಅಲೋವೆರಾದ ಗುಣ ಕೂಡ ನಿಮಗೆ ಗೊತ್ತಿದೆ. ಸ್ಕಿನ್ನಿಗೆ ನಂಬರ್ 1 ಮೆಡಿಸಿನ್ ಅಲೋವೆರಾ ಕೂಡ ಆಗಿದೆ. ಈಗ ನೋಡಿ, ನಾನು ಇಷ್ಟು ದೊಡ್ಡ ಅಲೋವೆರಾವನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಯೆಲ್ಲೋ ಕಲರ್ ಇದೆಯಲ್ಲ, ಎಲ್ಲೋ ಒಂದು ಇದು ಬರುತ್ತೆ ನೋಳೆ ಟೈಪಲ್ಲಿ, ಅದೆಲ್ಲ ಹೋಗಿಸ್ಕೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು, ಎರಡನ್ನೂ ತೊಳ್ಕೊಂಡು ನಾನೀಗ ನಿಮ್ಮ ಮುಂದೆನೇ ಇದರ ನೀರೆಲ್ಲ ಆರಿ ಹೋದ್ಮೇಲೆ ನಾನೊಂದು 5 ಅದರದ್ದು ಸ್ಟೆಮ್ ಏನು ಹೇಳೋದು ನೋಡಿ, ಅದರದ್ದು 5 ಎಲೆ ಎಲೆ ಅಲ್ಲ 5 ಸ್ಟೆಮ್ ಇದು ಎಲ್ಲ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಮೀನ್ಸ್ ಒಂದು ಮುಷ್ಟಿಯಷ್ಟು ಅಂತ ಹೇಳ್ಬೋದು. ಅದಾದಮೇಲೆ ನೋಡಿ, ಇಷ್ಟು ದೊಡ್ಡ ಅಲೋವೆರಾವನ್ನು ನಾನು ಹಾಕ್ತಾಯಿದ್ದೀನಿ. ಇದು ನನಗೆ ಆರ್ಡರ್ ಬಂದ ಸೋಪು. ಆವಾಗ ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅನಿಸ್ಕೊಂಡೆ. ಯಾಕಂತೇಳಿದರೆ ಬಲ್ಕಾಗಿ ಸೋಪ್ ಮಾಡ್ತಾ ಇರುವಾಗ ನನಗೆ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದರೆ ಪ್ರಯತ್ನ ಪಡ್ತಾ ಇದ್ದೇನೆ ಬಲ್ಕ್ ಸ್ಟಾಕಿದ್ದು ನಾನು ವಿಡಿಯೋ ಹಾಕಲಿಕ್ಕೆ. ಇದು ನಾನು ವಿಡಿಯೋ ಹಾಕಬೇಕು ಅಂತ ಹೇಳಿ, ಯಾಕೆಂದರೆ ನಿಮ್ಮವರೆಗೂ ತಲುಪಬೇಕಲ್ಲ ನಾನು ಸೋಪುಗಳು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಅದಕ್ಕೋಸ್ಕರ ತುಂಬ ಜನ ಹೇಳಿದರು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದರೆ ತುಂಬ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿಕೊಂಡು ಇವಾಗ ನಾನು ಹತ್ತಿರದ ನೇಬರಿಗೆ, ಫ್ರೆಂಡ್ಸಿಗೆ, ಅವರಿಗೆ ಎಲ್ಲ ನಾನು ಕೊಡ್ತಾ ಇದ್ದೇನೆ. ಹತ್ರ ಯಾರು ಫ್ರೆಂಡ್ಸ್ ಈಗ ಯಾರು ಬಂದರು ಅವ್ರ ಫ್ರೆಂಡ್ಸಿಗೆ, ಹಾಗೆಯಾಗಿ ಸಣ್ಣ ರೀತಿಯಲ್ಲಿ ಸ್ವಲ್ಪ ಸೋಪುಗಳು ಹೋಗ್ತಾ ಉಂಟು, ದೊಡ್ಡ ರೀತಿಯಲ್ಲಿ ಅಲ್ಲ. ಇದು ನಿಮಗೂ ಕೂಡ ತಲುಪಲಿ ಅಂತ ಹೇಳಿಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ನಾನಿದು ಹೊಸದಾಗಿ ಮಾಡಿದ ಚಾನೆಲ್. ಇವಾಗ ನೋಡಿ, ಅಲೋವೆರಾವನ್ನು ಚೆನ್ನಾಗಿ ಜೆಲ್ ತೆಗಿತಾ ಇದ್ದೇನೆ. ಅಲೋವೆರಾ ನಮಗೆ ಎಷ್ಟು ನಾವು ತೆಗಿತೇವೆ ನೋಡಿ, ಅದರದ್ದು ಔಷಧೀಯ ಗುಣಗಳು ಹೆಚ್ಚೇ ಹೇಳ್ಬೋದು. ಯಾಕೆಂತ ಹೇಳಿದರೆ ನಮಗೆ ಕೂದಲಿಗಾಗಲಿ, ಸ್ಕಿನ್ನಿಗಾಗಲಿ, ಮುಖ ವೈಟ್ನಿಂಗ್ ಆಗಲಿ ಎಲ್ಲದಕ್ಕೂ ನಂಬರ್ 1 ಅಲೋವೆರಾ. ಈಗ ನಾನು 2 ನೀರು ಹಾಕದೆ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡು ಬರ್ತೇನೆ. ನೀರು ಹಾಕಲಿಕ್ಕೆ ಇಲ್ಲ ಈ ಸೋಪಿಗೆ. ನೋಡಿ, ಪೇಸ್ಟ್ ರೂಪದಲ್ಲಿ ನೋಡಿ ಪೇಸ್ಟಾಗಿ ಸಿಕ್ಕಿದೆ. ನಾನು ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತೇನೆ ಅಂತ ಹೇಳಿದರೆ, ನಾನು ಏನನ್ನು ಯೂಸ್ ಮಾಡ್ತಾ ಇದ್ದೀನಿ ಸೋಪಲ್ಲಿ ಅದೆಲ್ಲ ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಬೇರೆ ಏನೂ ಆ್ಯಡ್ ಮಾಡ್ತಾ ಇಲ್ಲ. ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ನೋಡಿ ಅದೇಯಾ. ಯಾಕೆಂತ ಹೇಳಿದರೆ ಸೋಪ್ ತೆಗೊಳ್ಳುವಾಗ, ಸೋಪ್ ಯೂಸ್ ಮಾಡುವಾಗ ನಿಮಗೂ ಗೊತ್ತಿರಬೇಕಲ್ವ ನಾನು ಏನನ್ನೋ ಏನನ್ನೋ ಸೋಪಿಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿ. ನೋಡಿ, ಇದೇ ಥರ ಚೆನ್ನಾಗಿ ಅದರ ಜ್ಯೂಸನ್ನು ತಗೊಳ್ತಾ ಇದ್ದೀನಿ ನಾನು. ಅದು ಜ್ಯೂಸು ಇಂತಿಷ್ಟು ಬೇಸಿಗೆ ಇಂತಿಷ್ಟು ಅಂತ ಹೇಳಿ ಇದೆ. ಇವಾಗ ನಾನು ಒಂದು 2 ವಿಟಮಿನ್ ಕ್ಯಾಪ್ಸಲ್ ಹಾಕ್ತಾಯಿದ್ದೀನಿ. ನಾನು ಚೆನ್ನಾಗಿ ಇದಕ್ಕೆ ಯಾವುದೇ ಐಟಮನ್ನು ನಾನು ಕಮ್ಮಿ ಹಾಕ್ತಾನೇ ಇಲ್ಲ, ಅದಕ್ಕೆ ಪರ್ಫೆಕ್ಟಾಗಿ ಹಾಕ್ತಾಯಿದ್ದೀನಿ. ವಿಟಮಿನ್ ಕ್ಯಾಪ್ಸಲ್ ಕೂಡ ಹಾಕ್ಬೋದು, ವಿಟಮಿನ್ ಆಯಿಲ್ ಕೂಡ ಸಿಗುತ್ತೆ, ಅದು ಕೂಡ ಹಾಕ್ಬೋದು. ಇವಾಗ ವೆಜ್ ಗ್ಲಿಸರಿನ್ ಹಾಕ್ತಾಯಿದ್ದೀನಿ, ವೆಜಿಟೇಬಲ್ ಗ್ಲಿಸರಿನ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದರೆ ಸ್ವಲ್ಪ ಒಂದು 5 ಡ್ರಾಪ್ 4 ಡ್ರಾಪ್ ಅಷ್ಟು ರೋಸ್ ವಾಟ್ರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಡೋಣ. ಇದು ಇವಾಗ ಜ್ಯೂಸ್ ಐಟಮ್ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಬೇಸನ್ನು ಕಟ್ ಮಾಡಿ ತೆಗೆಯೋಣ. ಇದೀಗ ಗ್ಲಿಸರಿನ್ ಪ್ಯೂರ್ ಸಲ್ಫೇಟ್ ಪ್ಯಾರಬನ್ ಫ್ರೀ ಗ್ಲಿಸರಿನ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಸೋಪ್ ಮಾಡಬೇಕಿದ್ರೂ ನಾವು ಬೇಸ್ ಯೂಸ್ ಮಾಡಲೇಬೇಕಲ್ವ, ಇಲ್ಲದಿದ್ದರೆ ಸೋಪು ಆಗಲ್ಲ. ಇವಾಗ ಈ ಬೇಸನ್ನು ನಾನು ನೋಡಿ, ಅದು ಬೇಗನೆ ಮೆಲ್ಟ್ ಆಗಬೇಕು ಅಂತ ಹೇಳಿದರೆ ನಾನು ಈ ಥರ ಸ್ಮಾಲ್ ಕ್ಯೂಬ್ ಥರ ಕಟ್ ಮಾಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನು ನಾವು ಡಬಲ್ ಬಾಯ್ಲ್
ರೀತಿಯಲ್ಲಿ ನಾವು ಇದನ್ನು ಮೆಲ್ಟ್ ಮಾಡಿ ತಗೊಳ್ಳೋದು. ಡೈರೆಕ್ಟಾಗಿ ನಾವು ಯಾವುದನ್ನು ಮೆಲ್ಟ್ ಮಾಡಲ್ಲ. ಇವಾಗ ನಾನು ಇದನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದು ನಾನು ವಿಡಿಯೋ ತೆಗೆಯುವ ಗಡಿಬಿಡಿಯಲ್ಲಿ ಗ್ಲೌಸ್ ಹಾಕಲಿಕ್ಕೆ ಮರ್ತೋಗಿದ್ದೀನಿ. ಇವಾಗ ನೋಡಿ ಡಬಲ್ ಬಾಯ್ಲಿಂಗ್ ಮಾಡ್ತಾಯಿದ್ದೀನಿ. ಈ ಮೆಥಡಲ್ಲೇ ನಾವು ಯಾವಾಗಲೂ ಸೋಪ್ ಮಾಡಬೇಕು, ಡೈರೆಕ್ಟಾಗಿ ಮೆಲ್ಟ್ ಮಾಡೋಕ್ಕೆ ಇಲ್ಲ. ನೋಡಿ ಮೆಲ್ಟ್ ಆಗ್ತಾ ಬರ್ತಾಯಿದೆ. ನಾವು ಬೇಸ್ ಒಳ್ಳೆ ಬೇಸ್, ಫಸ್ಟ್ ಕ್ವಾಲಿಟಿ ಬೇಸು ತಗೊಂಡ್ರೆ ನಮಗೆ ಸೋಪ್ ಕೂಡ ಒಳ್ಳೆ ರೀತಿಯಲ್ಲೇ ಬರುತ್ತೆ. ನಾವು ಒಬ್ಬರಿಗೆ ಒಂದು ವಸ್ತುವನ್ನು ಕೊಡುವಾಗ ಅದು ಪರ್ಫೆಕ್ಟ್ ಆಗಿರಬೇಕು, ಯಾವುದೇ ಅದರಲ್ಲಿ ಇದಿರಬಾರ್ದು. ಇವಾಗ ನೋಡಿ ಚೆನ್ನಾಗಿ ಈ ಜ್ಯೂಸನ್ನು ಹಾಕಿ ಈ ಜ್ಯೂಸು ಆ ಬೇಸಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟರವರೆಗೆ ನಾವು ಈ ಥರ ಮಿಕ್ಸಿಂಗ್ ಮಾಡಬೇಕು. ಹಾಗೆ ಅಂತ ಹೇಳಿ ಹೊಡಿತಾ ಇರಬಾರ್ದು, ಹೊಡೆದ್ರೆ ಚೆನ್ನಾಗಿ ನೊರೆ ಬರುತ್ತೆ. ಅದಕ್ಕೋಸ್ಕರ ಈಗ ನಾನು ಫ್ರ್ಯಾಗ್ನೆನ್ಸಿ ಆಯಿಲ್ ಹಾಕ್ತಾಯಿದ್ದೀನಿ. ಸ್ಮೆಲ್, ಎಲ್ರಿಗೂ ಸ್ಮೆಲ್ ಬೇಕಾಗುತ್ತೆ. ಇವಾಗ ನೀಮ್ ಮತ್ತು ಅಲೋವೆರಾ ಹಾಕುವಾಗ ಅದರದ್ದು ಆ ಸೊಪ್ಪಿಂದು ಸ್ಮೆಲ್ ಇರುತ್ತೆ ಅಲ್ವಾ, ಅದು ಹೋಗಲಾಡಿಸಲಿಕ್ಕೆ ನಾನು ಇಲ್ಲಿ ನಿಮಗೆ ಇಷ್ಟ ಬಂದದ್ದು, ನಮ್ಗೆ ಯಾವುದು ಫ್ರ್ಯಾಗ್ನೆನ್ಸ್ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ಇವಾಗ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಮೋಲ್ಡಿಗೆ ಹಾಕೋಣ. ನೋಡಿ ಕರೆಕ್ಟ್ ಆಗಿದೆ. ಇವಾಗ ನೋಡಿ ನೊರೆಗೆ ಬೇಕಾದರೂ ಸ್ಪ್ರೇ ಸಿಗುತ್ತೆ. ನಾನು ಯಾವುದೇ ಕೆಮಿಕಲನ್ನು ಬಬಲ್ ಇದು ಹೋಗಿಸುವ ಸ್ಪ್ರೇ ಇದೆ, ಆದರೆ ನಾನು ಯಾವುದೇ ಕೆಮಿಕಲು ಯೂಸ್ ಮಾಡ್ತಾನೇ ಇಲ್ಲ. ಈಗ ನೋಡಿ ನೊರೆಗಳನ್ನು ನಾನು ಸ್ಪೂನಿನ ಮುಖಾಂತರ ಹೇಗೆ ತೆಗಿತಾ ಇದ್ದೀನಿ. ಪ್ಯೂರ್ ಹರ್ಬಲ್ ಸೋಪ್ ಅಂತ ಹೇಳಿದರೆ ಅದು ಪ್ಯೂರ್ ಆಗಿರಬೇಕು. ಅದರಲ್ಲಿ ನಾವಾಗಿ ಎಕ್ಸ್ಟ್ರಾ ಯಾವುದೇ ಕೆಮಿಕಲ್ ಯೂಸ್ ಮಾಡಬಾರ್ದು ಅಷ್ಟೇಯ. ಹೀಗೆ ತೆಗೆಯುವುದೇ ಒಂದು ಸ್ವಲ್ಪ ಕೆಲಸ ಅಷ್ಟೇ, ಬಿಟ್ಟರೆ ಬೇರೆ ಏನೇ ಇಲ್ಲ. ಸಣ್ಣ ಸಣ್ಣ ಪುಟ್ಟ ನೊರೆಗಳು ಇರುತ್ತೆ ಅಲ್ಲೆಲ್ಲ, ಅದು ಏನು ತೊಂದರೆ ಇಲ್ಲ. ಇಷ್ಟೇಯ. ಇದು 3 ರಿಂದ 4 ಅವರ್ ಬಿಟ್ಟು ನಾನಿದನ್ನು ಓಪನ್ ಮಾಡ್ತಾ ಇದ್ದೀನಿ. 3 ಗಂಟೆ ಅಥವಾ 4 ಗಂಟೆ ಬಿಡಲೇಬೇಕು. ನಾನಿದು ನೈಟ್ ಮಾಡಿಕೊಂಡು ಮಾರ್ನಿಂಗ್ ತೆಗೆದದ್ದು. ನೋಡಿ ಸೋಪ್ ಯಾವ ಥರ ಪರ್ಫೆಕ್ಟ್ ಆಗಿದೆ ನೋಡಿ. ಏನು ನಾನು ನಿಮ್ಮ ಮುಂದೆ ನಾನು ಯಾವುದು ಪೇಸ್ಟ್ ಹಾಕಿದೆ ನೋಡಿ, ಅದೇ ಗ್ರೀನು, ನಾನು ಯಾವುದೇ ಎಕ್ಸ್ಟ್ರಾ ಗ್ರೀನ ಆ್ಯಡ್ ಮಾಡಲಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮ್ಮದು ಹರ್ಬಲ್ ಸೋಪು ರೆಡಿಯಾಗಿದೆ. ಪ್ಯೂರ್ ಹರ್ಬಲ್ ಸೋಪು. ನಿಮಗೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾರಿಗಾದರೂ ನನ್ನ ಸೋಪು ಬೇಕು ಅಂತ ಹೇಳಿದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ. ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ,